ಮನೆಯಲ್ಲಿ ಇದ್ಕೊಂಡೆ ಏನೂ ಕೆಲಸ ಮಾಡದೆ ತಿಂಗಳಿಗೆ ಇಂತಿಷ್ಟು ಅಂತೇಳಿ ಆದಾಯ ಗಳಿಸ್ಬೇಕಾ? ಅರೆ ಅದು ಹೇಗೆ ಸಾಧ್ಯ ಅಂತೇಳಿ ಶಾಕ್ ಆಗಬೇಡಿ. ನಾನೇನು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ದುಡ್ಡು ಹಾಕಿ ಅಂತೇಳಿ ಹೇಳ್ತಾ ಇಲ್ಲ. ರಿಸ್ಕ್ ಇಲ್ಲದ ಹಾಗೂ ಮೋಸ ಆಗದ ಸೇಫ್ ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರೋ ಒಂದು ಸ್ಕೀಮ್ ಬಗ್ಗೆ ನಾನು ಹೇಳ್ತಾ ಇರೋದು. ನೀವು ಕೂಡ ಭಾರತದ ಅತಿ ದೊಡ್ಡ ಗವರ್ಮೆಂಟ್ ಬ್ಯಾಂಕ್ ಆದ SBI ನಲ್ಲಿ ನಿಮ್ಮ ಹಣವನ್ನ ಇಟ್ಟು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಅನ್ನ ಪಡೆಯೋದಿಕ್ಕೆ ಪ್ಲಾನ್ ಮಾಡ್ಕೊಳ್ಬಹುದು. ಪ್ರತಿ ತಿಂಗಳು 16,000ದಿಂದ 17,000 ರೂಪಾಯಿವರೆಗೆ ಮನೆಯಲ್ಲಿಯೇ ಕುಳಿತು ನೀವು ಸಂಪಾದಿಸೋದಿಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಆ ಯೋಜನೆ ಯಾವುದು? ಇದರಲ್ಲಿ ಎಷ್ಟು ಹೂಡಿಕೆ ಮಾಡಿದ್ರೆ ತಿಂಗಳ ಆದಾಯ ಗಳಿಸಬಹುದು? ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ? ಇದು ಹೇಗೆ ವರ್ಕ್ ಆಗುತ್ತೆ? ಟ್ಯಾಕ್ಸ್ ಹೇಗೆ ಲೆಕ್ಕ ಹಾಕ್ತಾರೆ? ಕಂಡೀಷನ್ಸ್ ಏನೇನಿದೆ? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಇದುವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ಬಾಸ್ ವಾಲಾ ಪ್ರೈಮ್ ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ಅಲ್ಲಿ ನಿಮಗೆ ಸ್ಪೆಷಲ್ ಹಾಗೂ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಸಿಗುತ್ತೆ. ಸೊ ಅದನ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವಿಸಿಟ್ ಮಾಡಿ, ಕೆಳಗಿರುವಂತ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ನಾವು ಆರ್ಥಿಕವಾಗಿ ಬೆಳಿಬೇಕು, ಸಿರಿವಂತರಾಗಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ನಾವು ದುಡಿದಿರುವಂತ ಹಣ ನಮಗಾಗಿ ದುಡಿಬೇಕು ಅನ್ನೋ ಮಾತನ್ನ ನೀವು ಕೂಡ ಕೇಳಿರ್ತೀರಿ. ಹಾಗಾಗಿ ಹೆಚ್ಚಿನ ಜನ ಹೂಡಿಕೆಯ ಬಗ್ಗೆ ಬಹಳಷ್ಟು ಯೋಚನೆಗಳನ್ನ ಮಾಡ್ತಾನೆ ಇರ್ತಾರೆ. ಬಹುಶಃ ನೀವು ಕೂಡ ಮಾಡಿರ್ತೀರಿ. ಯಾವಾಗಲಾದ್ರೂ ಹೂಡಿಕೆ ಮಾಡಬೇಕು ಅನ್ನುವ ಆಪ್ಷನ್ ಬಗ್ಗೆ ಆಲೋಚಿಸಿದಾಗ ಬರುವಂತ ಫಸ್ಟ್ ಯೋಚನೆ ಏನು? ಈ ಸ್ಕೀಮ್ ಸೇಫಾ? ನನ್ನ ಹಣ ಸೇಫ್ ಆಗಿ ನನಗೆ ವಾಪಸ್ ಸಿಗುತ್ತಾ? ಒಳ್ಳೆಯ ರಿಟರ್ನ್ಸ್ ಅನ್ನ ನಾನು ಇದರಲ್ಲಿ ಟಾರ್ಗೆಟ್ ಮಾಡ್ಬೋದಾ? ಇವೆಲ್ಲ ಇರುತ್ತೆ. ನಿಜ, ನೀವು ಎಲ್ಲೇ ಆದ್ರೂ ಹಣ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಸೇಫ್ಟಿ, ಪ್ರೊಟೆಕ್ಷನ್ನು ಎಲ್ಲವೂ ಕೂಡ ಇರಬೇಕು, ಗಮನದಲ್ಲಿರಲಿ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೇಫ್ಟಿ ಹಾಗೇನೆ ತಿಂಗಳ ಆದಾಯ ಬರೋ SBI ನ ಸ್ಕೀಮ್ ಬಗ್ಗೆ ಹೇಳ್ತೀನಿ. ಎಸ್, ಅದೇನೆ SBI ಮಂತ್ಲಿ ಇನ್ಕಮ್ ಸ್ಕೀಮ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ FD ಮಂತ್ಲಿ ಪೇ ಔಟ್ ಸ್ಕೀಮ್. ನೋಡಿ, ನಿಮ್ಗೂ ಗೊತ್ತು SBI ಅಂದ್ರೆ ಸೇಫ್ಟಿ, SBI ಅಂದ್ರೇನೆ ಗ್ಯಾರಂಟಿ. ಹೌದು, ಅತಿ ದೊಡ್ಡ ಗವರ್ಮೆಂಟ್ ಬ್ಯಾಂಕ್ ಇದು. ಸೊ ಇಲ್ಲಿ ನಿಮಗೆ ರಿಸ್ಕ್, ಮೋಸ ಅನ್ನುವಂತಹ ಪ್ರಾಬ್ಲಮ್ಗಳು ಇರೋದಿಲ್ಲ. ಸೊ ಇಲ್ಲಿ ನೀವು ಹಣ ಡೆಪಾಸಿಟ್ ಮಾಡಿ ಮಂತ್ಲಿ ಇನ್ಕಮ್ ಅನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ತಿಂಗಳ ಆದಾಯವನ್ನ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಈ ಡೆಪಾಸಿಟ್ ನಲ್ಲಿರುವಂತ 2 ಆಪ್ಷನ್ಗಳ ಬಗ್ಗೆ ನಾವು ನೋಡೋಣ. ಮೊದಲನೇದು ನಾರ್ಮಲ್ FD, ಫಿಕ್ಸೆಡ್ ಡೆಪಾಸಿಟ್. ನಿಮ್ಮ ಹಣವನ್ನ ಲಂಸಮ್ ಆಗಿ ಇಡ್ತೀರಿ ಇಷ್ಟು ವರ್ಷಗಳಿಗೆ ಅಂತೇಳಿ. ಸೊ ಇದು ಫಿಕ್ಸ್ ಮಾಡಿರ್ತೀರಿ. ಅಷ್ಟು ವರ್ಷಗಳ ನಂತರ ಯಾವ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗಿರುತ್ತೋ ಆ ಬಡ್ಡಿ ಮತ್ತೆ ಅಸಲು ಸೇರಿಸಿ ನಿಮಗೆ ಅದನ್ನ ವಾಪಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 3 ಇಯರ್ಸ್ FD ಅಂತ ಹೇಳಿದ್ರೆ 3 ಇಯರ್ಸ್ ನಂತರ, 3 ವರ್ಷದ ನಂತರ ನಿಮಗೆ ಅಮೌಂಟ್ ವಿತ್ ಇಂಟ್ರೆಸ್ಟ್ ಸಿಗುತ್ತೆ. 5 ವರ್ಷ ಅಂತ ಹೇಳಿದ್ರೆ 5 ವರ್ಷದ ನಂತರ ಇಂಟ್ರೆಸ್ಟ್ ಪ್ಲಸ್ ಅಸಲು ಹಣ ನಿಮಗೆ ಸಿಗುತ್ತೆ. ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ, ಕೆಲವರು ನನ್ನ ಹಣವನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಡ್ತೀನಿ, ಆದ್ರೆ ಪ್ರತಿ ತಿಂಗಳು ನನಗೆ ಇನ್ಕಮ್ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ, ಸೇಫ್ ಆಗಿನೂ ಇರುತ್ತೆ, ನನಗೆ ಇನ್ಕಮ್ ಕೂಡ ಸಿಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾರೆ. ಎಸ್, ಆ ಆಪ್ಷನ್ ಕೂಡ ಇಲ್ಲಿದೆ. ಅದೇನೆ ಈ ಮಂತ್ಲಿ ಇನ್ಕಮ್ ಸ್ಕೀಮ್. ನೋಡಿ, ಈ ಸ್ಕೀಮ್ ಕೂಡ ತುಂಬಾನೇ ಸೇಫ್ ಆಗಿ ನಿಮ್ಮ ಹಣವನ್ನ ಪ್ರೊಟೆಕ್ಟ್ ಮಾಡ್ತಾ ನಿಮಗೆ ರೆಗ್ಯುಲರ್ ಇನ್ಕಮ್ ಅನ್ನ ಒದಗಿಸುತ್ತೆ. ಅಂದ್ರೆ ಇದು ತುಂಬಾನೇ ಸೇಫ್. ಯಾವುದೇ ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ. ಅಂದ್ರೆ ನಿಮ್ಮ ಹಣವನ್ನ ತಗೊಂಡು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಇದು ನನಗೇನಾದ್ರೂ ಮೋಸ ಮಾಡಿದ್ರೆ ಅಂತ ಹೇಳುವಂತ ಪ್ರಾಬ್ಲಮ್ಗಳು ಕೂಡ ಇರೋದಿಲ್ಲ. ಹಾಗೆಯೇ ಈ ಸ್ಕೀಮ್ ಅಡಿಯಲ್ಲಿ ನೀವು ಮಾಡುವಂತ ಇನ್ವೆಸ್ಟ್ಮೆಂಟ್ ಏನಿದೆಯೋ 5 ಲಕ್ಷ ರೂಪಾಯಿವರೆಗೆ DICGC ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಸೊ 5 ಲಕ್ಷದವರೆಗೆ ನಿಮಗೆ ಪ್ರಾಬ್ಲಮ್ಮೇ ಇಲ್ಲ. ಆದ್ರೂ SBI ಮೋಸ ಮಾಡುತ್ತೆ ಅಂತ ಹೇಳಿ ಯಾರಾದ್ರೂ ಅನ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸರಿ, ಈಗ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯೂಶುವಲ್ ಆಗಿ ನೀವು ಹೂಡಿಕೆ ಮಾಡಿದ್ರೆ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ 2 ಆಪ್ಷನ್ಗಳು ಇರ್ತವೆ. ಯಾವ್ಯಾವುದು? ಮೊದಲನೇದು ಕ್ಯುಮುಲೇಟಿವ್, ಎರಡನೇದು ನಾನ್ ಕ್ಯುಮುಲೇಟಿವ್. ನೋಡಿ, ಹಾಗಿದ್ರೆ ಕ್ಯುಮುಲೇಟಿವ್ ಅಂತ ಹೇಳಿದ್ರೆ ಏನು? ನೀವು ಎಷ್ಟರ ಮಟ್ಟಿಗೆ ಟೆನ್ಯೂರ್ ಅಂದ್ರೆ ಕಾಲಾವಧಿಯನ್ನ ಆಯ್ದುಕೊಳ್ತೀರೋ ಆ ಕಾಲಾವಧಿ ಮುಗಿಯುವವರೆಗೆ ಪ್ರಿನ್ಸಿಪಲ್ ಮತ್ತು ಬಡ್ಡಿ ಅವರ ಹತ್ತಿರನೇ ಇರುತ್ತೆ. ಮೆಚುರಿಟಿ ಆದ್ಮೇಲೆ, ಅದು 1 ವರ್ಷನೋ 5 ವರ್ಷನೋ ನೀವು 3 ವರ್ಷನೋ ಮೆಚುರಿಟಿ ಇರ್ತೀರಲ್ಲ, ಅದಾದ ನಂತರ ನಿಮಗೆ ಕೊಡ್ತಾರೆ ಅಸಲು ಮತ್ತೆ ಬಡ್ಡಿ ಸೇರಿಸಿ. ಹಾಗಿದ್ರೆ ನಾನ್ ಕ್ಯುಮುಲೇಟಿವ್ ಅಂತ ಹೇಳಿದ್ರೆ ಏನು? ನಾನ್ ಕ್ಯುಮುಲೇಟಿವ್ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಂದ್ರೆ ಅಸಲು ಮೊತ್ತ ಯಾವುದಿದೆಯೋ ಅದು ಮಾತ್ರ ಬ್ಯಾಂಕ್ ಜೊತೆಗಿರುತ್ತೆ, ಬ್ಯಾಂಕ್ ನಲ್ಲಿರುತ್ತೆ. ಆದ್ರೆ ಆ ಬಡ್ಡಿ ಇದೆಯಲ್ಲ, ಪ್ರತಿ ತಿಂಗಳು ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಇರುತ್ತೋ, ಜನರೇಟ್ ಮಾಡುತ್ತೋ
ಆ ಇಂಟ್ರೆಸ್ಟ್ ಅನ್ನ ನೀವು ನೀಡುವಂತ ಅಕೌಂಟ್ ನಂಬರ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ನೀವು ಅದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಸೊ ಇದು ನಾನ್ ಕ್ಯುಮ್ಯುಲೇಟಿವ್. ಸೊ ಇದಕ್ಕೆ ಇರುವಂತ ಸ್ಕೀಮ್ FD ವಿತ್ ಮಂತ್ಲಿ ಪೇ ಔಟ್ ಆಪ್ಷನ್. ನೀವು ಬ್ಯಾಂಕ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗ್ತಿರಲ್ಲ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ, ಆಗ್ಲೇ ಇದನ್ನ ಕೂಡ ನೀವು ಆರಿಸಿಕೊಳ್ಬೇಕು. ನೋಡಿ, ಸಾಮಾನ್ಯವಾಗಿ ನೋಡೋದಾದ್ರೆ ನೀವು FD ಯಲ್ಲಿ ಹಣ ಇಟ್ಟರೆ 2 ಆಪ್ಷನ್ಗಳು ಇರ್ತವೆ. ಮೆಚುರಿಟಿ ಟೈಮ್ ನಲ್ಲಿ ಇಂಟ್ರೆಸ್ಟ್ ತೆಗೆದುಕೊಳ್ಬಹುದು, ಅಥವಾ ಕ್ವಾರ್ಟರ್ಲಿ ಅಂದ್ರೆ ಪ್ರತಿ 3 ತಿಂಗಳಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಕಾಲಾವಧಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂದಲ್ಲಿ ಮಂತ್ಲಿ ಪೇ ಔಟ್ ಆಪ್ಷನ್ ಅನ್ನ ನೀವು ರಿಕ್ವೆಸ್ಟ್ ಮಾಡಬಹುದು. ನೀವು ರಿಕ್ವೆಸ್ಟ್ ಮಾಡದೆ ಆ ಆಪ್ಷನ್ ಅನ್ನ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳೋದಿಲ್ಲ. ಸೊ ನೀವು ಬ್ಯಾಂಕ್ಗೆ ಹೋದಾಗ ನಾನು 1 ಇಯರ್ಗಿಂತ ಹೆಚ್ಚಿನ ಕಾಲಾವಧಿಗೆ FD ಇಡೋದಕ್ಕೆ ಇಷ್ಟಪಡ್ತೀನಿ, ನನಗೆ ಮಂತ್ಲಿ ಪೇ ಔಟ್ ಆಪ್ಷನ್ ಬೇಕು ಅಂತ ನೀವೇ ಕೇಳಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಫಿಕ್ಸೆಡ್ ಡೆಪಾಸಿಟ್ ಅನ್ನ ನೀವು 7 ಡೇಸ್ ಕೂಡ ಇಡಬಹುದು, ಮಂತ್ಗೆ ಕೂಡ ಫಿಕ್ಸೆಡ್ ಡೆಪಾಸಿಟ್ ಅನ್ನ ಇಡಬಹುದು. ಸೊ ಅದಕ್ಕೆ ರಿಲೇಟಿವ್ ಆಗಿ ನಿಮಗೆ ಸಿಗುವಂತ ಇಂಟ್ರೆಸ್ಟ್ ಕೂಡ ಹಾಗೇನೆ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ಕಡಿಮೆ ಕಾಲಾವಧಿ ಟರ್ಮು ಅಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅರ್ನ್ ಮಾಡುವಂತ ಇಂಟ್ರೆಸ್ಟ್ ರೇಟ್ ಅನ್ನ ನೀವು ಪ್ರಾಪರ್ ಆಗಿ ಗಮನಿಸ್ತಾ ಇರಬೇಕು. ನೋಡಿ, ನಿಮಗೆ ಎಷ್ಟು ರಿಟರ್ನ್ಸ್ ಬೇಕೋ ಹಾಗೆ ನೀವು ಅದನ್ನ ಆರಿಸ್ಕೊಳ್ಬಹುದು, ಅಂದ್ರೆ ಎಷ್ಟು ಟೈಮ್ ಬೇಕು ಅಂತೇಳಿ ಆರಿಸ್ಕೊಳ್ಬಹುದು. ಸರಿ, ಈ ಸ್ಕೀಮ್ ನಲ್ಲಿ ನಾನು ಹೂಡಿಕೆ ಮಾಡಿದ್ರೆ ಎಷ್ಟರವರೆಗೆ ಸಂಪಾದನೆ ಮಾಡಬಹುದು? ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರಲ್ಲ, ಸೊ ಎಷ್ಟರವರೆಗೆ ನಾನು ಮಂತ್ಲಿ ಇನ್ಕಮ್ ಅನ್ನ ಟಾರ್ಗೆಟ್ ಇಟ್ಕೊಳ್ಬಹುದು ಅಂತೇಳಿ ಈಗ ನೀವು ಕೇಳ್ಬೋದು. ಆ ಪ್ರಶ್ನೆ ನಿಮಗೆ ಬಂದಿರಬಹುದು. ನೀವು ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಮಾಸಿಕ ಆದಾಯ ಪಡೆಯಬಹುದು ಅನ್ನೋದನ್ನ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಸ್ಕೀಮ್ ಕೊಡ್ತಾ ಇರುವಂತ ಇಂಟ್ರೆಸ್ಟ್ ರೇಟ್ ಎಷ್ಟು ನೋಡಿ, ಜನರಲ್ ಸಿಟಿಸನ್ ಸಾಮಾನ್ಯ ನಾಗರಿಕರಾದ್ರೆ 6.4% ವರ್ಷಕ್ಕೆ. ಸೊ ಅದರಂತೆ ಲೆಕ್ಕ ಹಾಕಿದಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ಎಷ್ಟು ಸಿಗುತ್ತೆ ಅಂತ ಹೇಳುವಂತದನ್ನ ನೋಡ್ತಾ ಹೋಗೋಣ. ಬಡ್ಡಿ ಒನ್ಸ್ ಅಗೇನ್ ಸಾಮಾನ್ಯ ನಾಗರಿಕರಿಗೆ 6.4%. ಸೊ ಈಗ ಸ್ಕ್ರೀನ್ ಮೇಲೆ ನೀವೊಂದು ಟೇಬಲ್ ಅನ್ನು ಗಮನಿಸ್ತಾ ಇರಬಹುದು. ಮೊದಲನೇದಾಗಿ ಹೂಡಿಕೆ ಮೊತ್ತ ಮತ್ತೆ ಸಾಮಾನ್ಯ ನಾಗರಿಕರಿಗೆ. ನೋಡಿ, ನೀವಿಲ್ಲಿ ಒಂದು ವೇಳೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂತೇಳಿ ಇಟ್ಕೊಳ್ಳಿ. ಸೊ ಈ FD ವಿತ್ ಮಂತ್ಲಿ ಪೇ ಔಟ್ ಆಪ್ಷನ್ ಸ್ಕೀಮ್ ಅನ್ನ ನೀವು ಆರಿಸಿಕೊಂಡ್ರೆ ಎವ್ರಿ ಮಂತ್ 533 ರೂಪಾಯಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ವರ್ಷಕ್ಕೆ ಅಂತ ಲೆಕ್ಕ ಹಾಕಿದಾಗ 6,400 ರೂಪಾಯಿ 1 ಲಕ್ಷ ರೂಪಾಯಿಯನ್ನ ಇಟ್ರೆ. ಅದೇ ನೀವು 5 ಲಕ್ಷ ರೂಪಾಯಿ ಇಟ್ರಿ ಅಂತಾದ್ರೆ ಪ್ರತಿ ತಿಂಗಳು 2,600 ರೂಪಾಯಿಗಳವರೆಗೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ನಾನು 10 ಲಕ್ಷ ರೂಪಾಯಿ ಇಡ್ತೀನಿ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಇಟ್ರೆ 5,333 ರೂಪಾಯಿ ನಿಮಗೆ ಸಿಗುತ್ತೆ, ಅಂದ್ರೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ನೀವೇನಾದ್ರೂ 30 ಲಕ್ಷ ರೂಪಾಯಿ ಇಟ್ರಿ ಅಂತಾದ್ರೆ ನಿಮಗೆ 16,000 ರೂಪಾಯಿಗಳವರೆಗೆ ಪ್ರತಿ ತಿಂಗಳು ಇನ್ಕಮ್ ಬರುತ್ತೆ. ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಇಷ್ಟು ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಮನೆಯಲ್ಲೇ ಕುಳಿತು ಯಾವುದೇ ರಿಸ್ಕ್ ಇಲ್ಲದೆ ಸೇಫ್ ಆಗಿ ನೀವು ಸಂಪಾದನೆ ಮಾಡಬಹುದು. ಹೌದು, ಈಗ ನೀವು ಕೇಳ್ಬೋದು, ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ 16,000ದಿಂದ 17,000 ರೂಪಾಯಿಗಳವರೆಗೆ ಸಂಪಾದಿಸಬಹುದು ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ. ನೋಡಿ, ಇಲ್ಲಿಯವರೆಗೆ ನಾವು ಡಿಸ್ಕಸ್ ಮಾಡಿದ್ದು ಜನರಲ್ ಸಿಟಿಸನ್ ಅಂದ್ರೆ ಸಾಮಾನ್ಯ ನಾಗರಿಕರಿಗೆ ಸಿಗುವಂತ ಅರ್ನಿಂಗ್ಸ್. ಆದ್ರೆ ಅದೇ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಅನ್ಕೊಂಡ್ರೆ ಅವರಿಗಿಂತ ಅಂದ್ರೆ ಜನರಲ್ ಸಿಟಿಸನ್ಗಿಂತ ಹೆಚ್ಚು ಇಂಟ್ರೆಸ್ಟ್ ಅನ್ನ ನೀವು ಸಂಪಾದಿಸೋದಿಕ್ಕೆ ಅವಕಾಶ ಇರುತ್ತೆ. ನೋಡಿ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ 60 ವರ್ಷಕ್ಕಿಂತ ಹೆಚ್ಚು ಏಜ್ ಆದವರು ಇದ್ರೆ ನಿಮ್ಮ ಹಣವನ್ನ ಅವರ ಹೆಸರಿನಲ್ಲಿ ಈ FD ವಿತ್ ಮಂತ್ಲಿ ಪೇ ಔಟ್ ಆಪ್ಷನ್ ನಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು, ಪ್ರಾಬ್ಲಮ್ ಇಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ, ಯಾರು ಅಕೌಂಟ್ ಓಪನ್ ಮಾಡ್ತಾರೋ ಅವರು ನಿಮ್ಮನ್ನ ಅಟ್ಲೀಸ್ಟ್ ನಾಮಿನಿಯಾಗಿ ಮೆನ್ಷನ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ 60 ವರ್ಷ ಆಗ್ಲೇಬೇಕು ಅಂತಿಲ್ಲ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೂ ಕೂಡ ನೀವು ಇದರ ಉಪಯೋಗವನ್ನ ಪಡ್ಕೊಳ್ಬಹುದು. ಸೊ ಸೀನಿಯರ್ ಸಿಟಿಸನ್ ಆಗಿದ್ರೆ ಎಷ್ಟು ಹಣ ಇಟ್ರೆ ಎಷ್ಟು ಸಿಗುತ್ತೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ಬಂದಾಗ 7.05% ಬಡ್ಡಿ ಇದೆ. ಸೊ ಜನರಲ್ ಸಿಟಿಸನ್ಸ್ ಗಿಂತ ಹೆಚ್ಚು ರಿಟರ್ನ್ಸ್ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಗಳಿಗೆ ಸಿಗುತ್ತೆ ಅಂತ ಹೇಳುವಂತದನ್ನ ನೀವು ಗಮನಿಸಬೇಕಾಗುತ್ತೆ. ಸೊ ಈಗ ಮತ್ತೆ ಲೆಕ್ಕ ಹಾಕಿ ನೋಡೋಣ. ಬಡ್ಡಿ ಇಲ್ಲಿ ಹಿರಿಯ ನಾಗರಿಕರಿಗೆ 7.05%. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ಗಮನಿಸ್ತಾ ಇರಬಹುದು. ಅದರಲ್ಲಿ ಹೂಡಿಕೆ ಮೊತ್ತ ಮತ್ತೆ ಹಿರಿಯ ನಾಗರಿಕರಿಗೆ ಅಂತ ಇದೆ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಬ್ಬ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 588 ರೂಪಾಯಿ ಅರ್ನಿಂಗ್ಸ್ ಇರುತ್ತೆ. 5 ಲಕ್ಷ ರೂಪಾಯಿ ಏನಾದ್ರೂ ಇಟ್ರೆ 2,938 ರೂಪಾಯಿ ಸಿಗುತ್ತೆ. ನೀವು ಒಂದು ವೇಳೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5,875 ರೂಪಾಯಿವರೆಗೆ ಎವ್ರಿ ಮಂತ್ ಇನ್ಕಮ್ ಅನ್ನ ಪಡಿಬಹುದು. ಅದೇ ಏನಾದ್ರೂ 30 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಇಟ್ರೆ ಮಂತ್ಲಿ ಇನ್ಕಮ್ ತಿಂಗಳಿಗೆ 17,625 ರೂಪಾಯಿವರೆಗೆ ನೀವು ಪಡಿಬಹುದು. ಅಷ್ಟೇ ಅಲ್ಲ, ಇದು ತುಂಬಾನೇ ಸೇಫು. ಇಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅಮೃತ ವೃಷ್ಟಿ ಸ್ಕೀಮ್ ಅಂತ. ಅಂದ್ರೆ ಇಲ್ಲಿ 444 ದಿನಗಳ ಟೈಮ್ಗೆ ನೀವು FD ಇಡೋದಕ್ಕೆ ಅವಕಾಶ ಇರುತ್ತೆ. ಅದರ ಮೇಲೆ 6.45% ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಸರಿ SBI ನ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಹಣ ಇಟ್ರೆ ಏನಾದ್ರೂ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ ಅಂತ. ನೋಡಿ, ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ಗಳು ಇಲ್ಲ.
ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಲಿ ಅಥವಾ ಜನರೇಟ್ ಆಗುವಂತ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ಎಕ್ಸಂಪ್ಷನ್ ಆಗಲಿ ಯಾವುದು ಕೂಡ ಇರೋದಿಲ್ಲ. ಯಾವ ಇನ್ಕಮ್ ಜನರೇಟ್ ಆಗುತ್ತೋ ಅದು ನಿಮ್ಮ ಇನ್ಕಮ್ಗೆ ಆಡ್ ಆನ್ ಆಗುತ್ತೆ. ನಿಮಗೆ ಬೇರೆ ಸ್ಯಾಲರಿ ಅಥವಾ ರೆಂಟಲ್ ಇನ್ಕಮ್ ಇದ್ರೆ ಈ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಆ ಇನ್ಕಮ್ ಜೊತೆಗೆ ಆಡ್ ಮಾಡಲಾಗುತ್ತೆ. ನಿಮ್ಮ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಹೆಚ್ಚಿದ್ರೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಇದರಲ್ಲಿ ಅಂತಹ ಟ್ಯಾಕ್ಸ್ ಬೆನಿಫಿಟ್ಗಳು ಇಲ್ಲ ಅಂತ ಹೇಳ್ಬೋದು. ಈಗ ನೀವು ಕೇಳ್ಬೋದು TDS ಏನಾದರೂ ಕಟ್ ಆಗುತ್ತಾ ಅಂತ. ನೋಡಿ, ನಮಗೆ ಬರುವಂತ ಅಮೌಂಟ್ ನಲ್ಲಿ ಏನಾದರೂ ಕಟ್ ಮಾಡಿ ಕೊಡ್ತಾರಾ ಅಂತ ಹೇಳಿದ್ರೆ ನೋಡಿ ಅದಕ್ಕೊಂದು ಲಿಮಿಟ್ ಇದೆ. ನೀವು ಜನರಲ್ ಸಿಟಿಸನ್ ಅಂತ ಅನ್ಕೊಳ್ಳಿ, ಫಾರ್ಮ್ 15G ಅಂತ ಇರುತ್ತೆ. ಸೊ ಇದು ಏಪ್ರಿಲ್ 1ರಿಂದ ಫಾರ್ಮ್ 121 ಅಂತ ಹೇಳಿ ಬದಲಾಗಿದೆ, ಗಮನದಲ್ಲಿರಲಿ. ಇದು 1 ವರ್ಷದಲ್ಲಿ ನಿಮ್ಮ ಇಂಟ್ರೆಸ್ಟ್ ಇನ್ಕಮ್ ಎಷ್ಟು ಅನ್ನೋದ್ರ ಬಗ್ಗೆ ಡಿಕ್ಲೇರ್ ಮಾಡೋದಕ್ಕೆ ನೀವೇ ವಾಲಂಟರಿ ಆಗಿ ಫಿಲ್ ಮಾಡುವಂತ ಒಂದು ಫಾರ್ಮ್. ಇದರ ಪ್ರಕಾರವಾಗಿ 2026ರ ಬಜೆಟ್ ನಲ್ಲಿ ಕೆಲವು ಬದಲಾವಣೆಗಳಾಗಿದ್ದಾವೆ. ಹಾಗಿದ್ರೆ ಆ ಬದಲಾವಣೆಗಳೇನು ಅಂತ ಹೇಳಿ ನೋಡೋಣ. ಜನರಲ್ ಸಿಟಿಸನ್ಸ್ 50,000 ರೂಪಾಯಿಗಳವರೆಗೆ ನೀವು ಸಂಪಾದಿಸುವಂತ ಇಂಟ್ರೆಸ್ಟ್ ಇನ್ಕಮ್ಗೆ ಎಕ್ಸಂಪ್ಷನ್ ಇರುತ್ತೆ. 50,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಇನ್ಕಮ್ 1 ವರ್ಷದಲ್ಲಿ ನೀವು ಸಂಪಾದಿಸಿದ್ರೆ ಆಗ TDS ಡಿಡಕ್ಟ್ ಆಗುತ್ತೆ. ಆ TDS ಅನ್ನ ನೀವು ಕ್ಲೈಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 10% TDS ಡಿಡಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ನಿಮಗೆ 1 ಲಕ್ಷ ರೂಪಾಯಿ ಇನ್ಕಮ್ ಬರಬೇಕು, ಆದ್ರೆ 90,000 ರೂಪಾಯಿ ಮಾತ್ರ ಕೊಡ್ತಾರೆ. ಬಾಕಿ 10,000 ರೂಪಾಯಿ ಬಗ್ಗೆ ನೀವು ITR ಫೈಲ್ ಮಾಡಬೇಕು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕು. ನನ್ನದು ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಹೆಚ್ಚು ಇನ್ಕಮ್ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಆಗ ಆ ಅಮೌಂಟ್ ನಿಮಗೆ ITR ರಿಟರ್ನ್ಸ್ ನಲ್ಲಿ ವಾಪಸ್ ಸಿಗುತ್ತೆ. ಅದೇ ಸೀನಿಯರ್ ಸಿಟಿಸನ್ಸ್ ಅಂತ ಅನ್ಕೊಳ್ಳಿ, ಇಷ್ಟರವರೆಗೆ 50,000 ರೂಪಾಯಿಗಳವರೆಗೆ ಮಾತ್ರ ಅವರಿಗೆ ಲಿಮಿಟ್ ಇತ್ತು ಹಿರಿಯ ನಾಗರಿಕರಿಗೆ. ಈಗ ಆ ಲಿಮಿಟ್ ಅನ್ನ ಡಬಲ್ ಮಾಡಿದ್ದಾರೆ. ಅಂದ್ರೆ 1 ವರ್ಷದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ಏಜ್ ಆದ ವ್ಯಕ್ತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಇಂಟ್ರೆಸ್ಟ್ ಇನ್ಕಮ್ ಸಂಪಾದಿಸಿದ್ರೆ ಅವರಿಗೆ 1 ಲಕ್ಷ ರೂಪಾಯಿವರೆಗೆ ಎಕ್ಸಂಪ್ಷನ್ ಇರುತ್ತೆ. TDS ಡಿಡಕ್ಟ್ ಆಗೋದಿಲ್ಲ. 1 ಲಕ್ಷ ರೂಪಾಯಿ ನಂತರ TDS ಡಿಡಕ್ಟ್ ಆಗುತ್ತೆ. ಸರಿ, ನಾನು ಈ SBI ಮಂತ್ಲಿ ಇನ್ಕಮ್ FD ಯಲ್ಲಿ 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 2 ವರ್ಷಗಳು ಮುಗಿದಿದ್ದಾವೆ. ಈಗ ಆ ಅಮೌಂಟ್ ನನಗೆ ಅರ್ಜೆಂಟ್ ಆಗಿ ಬೇಕು, ಎಮರ್ಜೆನ್ಸಿ ಇದೆ, ಅದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದಾ? ಪ್ರೀ ಮೆಚ್ಯೂರ್ ವಿತ್ಡ್ರಾವಲ್ಗೆ ಅವಕಾಶ ಇದೆಯಾ ಅಂತ ನೀವು ಕೇಳ್ಬೋದು. ಅವಕಾಶ ಇದೆ. ಎಷ್ಟೋ ಗವರ್ಮೆಂಟ್ ಸ್ಕೀಮ್ಗಳು ತುಂಬಾ ಸೇಫ್ ಆಗಿರ್ತವೆ, ಆದ್ರೆ ನೀವಲ್ಲಿ ಮಾಡಿದಂತ ಇನ್ವೆಸ್ಟ್ಮೆಂಟ್ ನಿಮಗೆ ಬೇಕಾದಾಗ ವಿತ್ಡ್ರಾ ಮಾಡೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಪೆನಲ್ಟಿ ಕೂಡ ಕಟ್ಟಬೇಕಾಗತ್ತೆ. ನೋಡಿ, ಗವರ್ಮೆಂಟ್ ಸ್ಕೀಮ್ಗೆ ಇದಕ್ಕೆ ಇರುವಂತ ಡಿಫರೆನ್ಸ್ ಏನು ಅಂತ ಹೇಳಿ ಅನ್ಕೊಂಡ್ರೆ, ಇಲ್ಲಿ ಗವರ್ಮೆಂಟ್ ಸ್ಕೀಮ್ ನಲ್ಲಿ ನೀವು ವಿತ್ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಕೆಲವು ಸ್ಪೆಷಲ್ ಕಂಡೀಷನ್ಸ್ ಇದ್ರೆ ಮಾತ್ರವೇ, ಗರಿಷ್ಠ ಒಂದು 50% ಮಾತ್ರ ನೀವಲ್ಲಿ ವಿತ್ಡ್ರಾ ಮಾಡ್ಬೋದೇನೋ. 100% ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ನೀವು 100% ವಿತ್ಡ್ರಾ ಮಾಡ್ಕೊಳ್ಬಹುದು, ತಗೊಳ್ಬಹುದು. ಆದ್ರೆ ಅದಕ್ಕೆ ನೀವು ಪೆನಲ್ಟಿ ಕಟ್ಟಬೇಕು. 0.5% ಇಂದ 1% ವರೆಗೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, 5 ವರ್ಷ ಲಾಕ್ ಇನ್ ಪೀರಿಯಡ್ ಅಂತೇಳಿ ಅನ್ಕೊಳ್ಳಿ. FD 2 ವರ್ಷದ ನಂತರ ನೀವು ಪ್ರೀ ಮೆಚ್ಯೂರ್ ವಿತ್ಡ್ರಾವಲ್ ಮಾಡ್ಕೊಳ್ಬೇಕು, ನಿಮಗೇನೋ ಅರ್ಜೆಂಟ್ ಬೇಕು ಅಂತ ಇರುತ್ತೆ ಅನ್ಕೊಂಡ್ರೆ ಪ್ರಿನ್ಸಿಪಲ್ ಪೂರ್ತಿ ಅಮೌಂಟ್ ನಿಮಗೆ ಕೊಡ್ತಾರೆ. ನಿಮಗೆ ಬಡ್ಡಿ ಏನ್ ಜನರೇಟ್ ಆಗುತ್ತಲ್ವಾ, ಆ ಬಡ್ಡಿಯಲ್ಲಿ ಈ ಪೆನಲ್ಟಿ ಇದೆಯಲ್ಲ 0.5% ಅಥವಾ 1% ಅದನ್ನ ಕಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಅಸಲು ಅಮೌಂಟ್ಗೆ ಪ್ರೀ ಮೆಚ್ಯೂರ್ ವಿತ್ಡ್ರಾವಲ್ ಮಾಡಿದ್ರು ಪ್ರಾಬ್ಲಮ್ ಆಗೋದಿಲ್ಲ. ಸೇಫ್ ಆಗಿ ನೀವೆಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿದ್ರೋ ಅಷ್ಟು ಹಣವು ಕೂಡ ವಾಪಸ್ ಸಿಗುತ್ತೆ. ಹಾಗಾದ್ರೆ ಇದು ಯಾರಿಗೆ ತುಂಬಾ ಸೂಕ್ತ? ನೋಡಿ, ನನ್ನ ಹತ್ರ ಹಣ ಇದೆ, ಲಮ್ ಸಮ್ ಅಮೌಂಟ್ ಇದೆ, ಸೊ ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಂಡ್ರೆ 3% 3.5%ಗಿಂತ ಹೆಚ್ಚು ಇಂಟ್ರೆಸ್ಟ್ ಬರೋದಿಲ್ಲ ಅಂದಾಗ ನಿಮ್ಮ ಹಣವನ್ನ ಇಂತಹ ಮಂತ್ಲಿ ಇನ್ಕಮ್ ಜನರೇಟ್ ಮಾಡುವಂತ ಸೇಫ್ ಫಿಕ್ಸೆಡ್ ಡೆಪಾಸಿಟ್ ಆಪ್ಷನ್ ನಲ್ಲಿ ನೀವು ಇಡಬಹುದು. ನಿಮಗೆ ಇದು ಸೂಕ್ತ ಅಂತ ಹೇಳ್ಬೋದು. ಎರಡನೇದು, ಯಾರು ರಿಟೈರ್ಡ್ ಪರ್ಸನ್ ಇರ್ತಾರೋ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಒಂದು ಬಲ್ಕ್ ಅಮೌಂಟ್ ಸಿಕ್ಕಿದ್ದಲ್ಲಿ ಆ ಅಮೌಂಟ್ ಎಲ್ಲೋ ರಿಸ್ಕಿ ಆಪ್ಷನ್ ನಲ್ಲಿ ಇಡದೆ ಇಂತಹ ಸೇಫ್ ಆಪ್ಷನ್ ನಲ್ಲಿ ಇಡಬಹುದು. ತಿಂಗಳು ಆದಾಯ ಕೂಡ ಬರುತ್ತೆ. ಮೂರನೇದು, ಯಾರಿಗೆ ಮಂತ್ಲಿ ಇನ್ಕಮ್ ಬಗ್ಗೆ ತುಂಬಾ ಅವಶ್ಯಕತೆ ಇದೆಯೋ ಅಂಥವರು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹಾಗೇನೆ ಥರ್ಡ್ ಕ್ಯಾಟಗರಿ ಇದೆ, ನನಗೆ ಅಸಲು ರಿಸ್ಕೇ ಬೇಡ, ಸ್ಟಾಕ್ ಮಾರ್ಕೆಟ್ ಅರ್ಥ ಆಗಲ್ಲ, ಏನಾದ್ರೂ ಸ್ಕ್ಯಾಮ್ ಆದ್ರೆ ಅನ್ನುವಂತ ಭಯ ನನಗಿದೆ, ನನ್ನ ಹಣ ಸೇಫ್ ಆಗಿದ್ರೆ ಸಾಕು, ರಿಟರ್ನ್ಸ್ ಒಂದು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅನ್ನುವಂಥವ್ರು, ನನಗೆ ಸೇಫ್ಟಿ ಮಾತ್ರವೇ ಪ್ರಯಾರಿಟಿ ಅಂತ ಅನ್ಕೊಳ್ಳುವವರು ಕೂಡ ಇದರ ಮೇಲೆ ಹೂಡಿಕೆಯನ್ನ ಮಾಡಬಹುದು ಅಥವಾ ಇದನ್ನ ನೀವು ಪರಿಗಣಿಸಬಹುದು. ಇಂತಹ ಸ್ಕೀಮ್ಗಳಲ್ಲಿ ಒಂದು ಕಾಮನ್ ಡೌಟ್ ಇರುತ್ತೆ, ಒಂದು ವೇಳೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗೋದಿಕ್ಕೆ ಅವಕಾಶ ಇದೆಯಾ?
ನಾನು 5 ವರ್ಷಕ್ಕೋ 7 ವರ್ಷಕ್ಕೋ ಗರಿಷ್ಠ 10 ವರ್ಷಗಳವರೆಗೆ ನಾವು FD ಓಪನ್ ಮಾಡಬಹುದು. 10 ವರ್ಷಗಳವರೆಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಒಂದು 3-4 ಇಯರ್ಸ್ ನಂತರ ಇಂಟ್ರೆಸ್ಟ್ ರೇಟು ಈಗ ಇರುವಂತ 6.4%ಗಿಂತ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುವಂತ ಅವಕಾಶ ಇದೆಯಾ ಅಂತ. ಇನ್ಕ್ರೀಸ್ ಆಗೋದಕ್ಕೆ ಅವಕಾಶ ಇರುತ್ತೆ, ಆದರೆ ನೀವು ಆಲ್ರೆಡಿ FD ಇಟ್ಟಿದ್ದೀರಲ್ಲ ಅದರ ಮೇಲೆ ಆ ಇಂಟ್ರೆಸ್ಟ್ ರೇಟನ್ನು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಆದರೂ ಕೂಡ ನಿಮಗೆ ಅದು ಸಿಗೋದಿಲ್ಲ. ನೀವು ಒಂದು ವೇಳೆ ಆ ಹೆಚ್ಚಾದ ಇಂಟ್ರೆಸ್ಟ್ ರೇಟ್ ಏನಿದೆಯೋ ಅದರ ಲಾಭವನ್ನು ಪಡಿಬೇಕು ಅಂತ ಹೇಳಿದ್ರೆ ಈಗಿರುವ FDಯನ್ನು ಬ್ರೇಕ್ ಮಾಡಿ 1% ಪೆನಾಲ್ಟಿ ಕಟ್ಟಿ ಆಮೇಲೆ ಇನ್ನೊಂದು FD ಅಕೌಂಟನ್ನು ಓಪನ್ ಮಾಡಿ ನೀವು ಆ ಹಣ ಇಟ್ಟರೆ ಹೊಸ ಇಂಟ್ರೆಸ್ಟ್ ರೇಟ್ ನಿಮಗೆ ಅನ್ವಯ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರವೇ ನೀವು ಆ ಹೊಸ ಇಂಟ್ರೆಸ್ಟ್ ರೇಟನ್ನು ಪಡೆಯೋದಕ್ಕೆ ಅವಕಾಶ ಇದೆ. ನೀವು ಓಪನ್ ಮಾಡುವ ಟೈಮಲ್ಲಿ ಯಾವ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದೇ ಫಿಕ್ಸೆಡ್ ಡೆಪಾಸಿಟ್, ಅದಕ್ಕೆ ಫಿಕ್ಸೆಡ್ ಗ್ರೋತ್ ಮಾತ್ರವೇ ನಿಮಗೆ ಇಲ್ಲಿ ಸಿಗುತ್ತೆ. ಮಧ್ಯದಲ್ಲಿ ಇನ್ಕ್ರೀಸ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ನೀವು ಒಂದು ವೇಳೆ ಲಮ್ಸಮ್ ಅಮೌಂಟ್ ಇಟ್ಕೊಂಡು ಸೇಫ್ ಆಗಿ ಇನ್ಕಮ್ ಪಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರೆ ಸೊ SBIನ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಇದನ್ನ ಪರಿಗಣಿಸಬಹುದು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಗ್ಯಾರಂಟಿ ಆಗಿರುತ್ತೆ. ನೀವು ಕೂಡ ಆಲೋಚಿಸಿ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ನೀವು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಸೊ ಈ ಇನ್ಫಾರ್ಮೇಶನ್ ನಾನು ಕೊಟ್ಟಿರೋದು ಎಜುಕೇಶನ್ ಪರ್ಪಸ್, ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ. ನೀವು ಎಲ್ಲೇ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದಂಥ ಪ್ರಾಪರ್ ಆದಂಥ ರಿಸರ್ಚ್ ಅನ್ನ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರನ್ನ ಭೇಟಿಯಾಗಿ ಅವರ ಸಲಹೆಯನ್ನು ಪಡ್ಕೊಂಡು ಆಮೇಲೆ ನೀವು ಹೂಡಿಕೆ ಮಾಡೋದು ಸೂಕ್ತ, ಅಥವಾ ಆಮೇಲೆ ನಿಮಗೆ ಯಾವುದು ಸೂಕ್ತ ಅಂತೇಳಿ ನೋಡ್ಕೊಂಡು ಪರಿಗಣಿಸಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ಇವತ್ತು ತಿಂಗಳ ಆದಾಯಕ್ಕೆ ಬೇರೆ ಬೇರೆ ರೀತಿಯಾದಂಥ ದಾರಿಗಳನ್ನ ನೋಡ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗಿದೆ. ಸೊ ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.